ಅವರೇ ಹೇಳಿರೋದು, ಅಭಿಮಾನಿಗಳೇ ದೇವರು ಅಂತ. ಆ ಪ್ರೀತಿ, ಆ ಭಕ್ತಿ, ಅವ್ರ ಮೇಲಿನ ಏನು ಒಂದು ಪ್ರೀತಿನೇ ಅದನ್ನು ಇನ್ನೂ ಉಳಿಸ್ಕೊಂಡು ಬರ್ತಾನೆ ಇದ್ದಾರೆ ಎಲ್ಲ ಅಭಿಮಾನಿಗಳು ಇಲ್ಲಿ. ಇದಕ್ಕೋಸ್ಕರ ಇಡೀ ಕನ್ನಡ ಜನತೆಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಸರ್. ಅದನ್ನು ಊಹೆನೇ ಮಾಡ್ಕೊಳಕ್ಕಾಗಲ್ಲ ಸರ್. ಸಿಕ್ಕಾಪಟ್ಟೆ 100ನೇ ವರ್ಷ ಜನ್ಮದಿನೋತ್ಸವ ಬರ್ತಾ ಇದೆ. ಅದು ಇಂಥ ಟೈಮಲ್ಲಿ ಅವ್ರು ಇದ್ದಿದ್ರೆ ಆ ಸಂಭ್ರಮ ಇನ್ನೆಷ್ಟು ಯಾವ ರೇಂಜ್ಗೆ ಇರ್ತಾಯಿತ್ತು ಅಂತ ಅದನ್ನು ಸುಮ್ಮನೆ ಅದು ನೆನಪು ಮಾಡ್ಕೊಳ್ಳೋಕ್ಕೆ ಭಾಳ ಖುಷಿ ಆಗುತ್ತೆ ಸರ್. ಆದ್ರೂ ಆ 100ನೇ ವರ್ಷನ ಭಾಳ ಒಂದು ಸಂತೋಷದಿಂದ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಮಾಡೋಣ ಅಂತ ನನಗೆ ತುಂಬ ಆಸೆ ಇದೆ ಸರ್. ಪುಣ್ಯಭೂಮಿಗೆ ಬಂದು ಪೂಜೆ ಮಾಡಿದ್ದೀವಿ. ಮತ್ತು ಈಗ ಮನೆಯಲ್ಲಿ ಕೂಡ ಅವರಿಗೆ ಎಡೆ ಇಟ್ಟು, ತಾತಾಜಿ ಇಬ್ಬರಿಗೂ ಎಡೆ ಇಟ್ಟು ನಾವು ಪೂಜೆ ಮಾಡ್ತೀವಿ ಸರ್. ಪೂಜೆ ಮಾಡಿ ಅಂದರೆ ಎಲ್ಲದಕ್ಕಿಂತ ಮುಖ್ಯ ಏನಂದರೆ ಇಡೀ ಕುಟುಂಬ ನಾವು ಅಲ್ಲಿ ಮನೆಯಲ್ಲಿ ಈಗ ಸೇರ್ತೀವಿ. ಇಡೀ ಕುಟುಂಬ ಸೇರೋದಕ್ಕೆ ಇವತ್ತೊಂದು ಕಾರಣ, ಅದೇ ನಮಗೆ ಖುಷಿ ಕೊಡುವಂಥ ವಿಚಾರ ಸರ್. ಎಸ್, ಜೂನಿಯರ್ ರಾಜ್ಕುಮಾರ್ ಆದಂತಹ ಮೋನೇಶ್ ಆಚಾರ್ಯ ಅವರು ಇವತ್ತು ರಾಜ್ಕುಮಾರ್ ಪುಣ್ಯಸ್ಮರಣೆಗೆ ಬಂದಿದ್ದಾರೆ. ಬನ್ನಿ, ಅವರ ಒಂದು ಅಭಿಪ್ರಾಯ ಯಾವ ಥರ ಇದೆ ಸರ್? ಸರ್ ನಮಸ್ಕಾರ ಸರ್. ಸರ್, ಮನಸ್ಸಿನಲ್ಲಿ ಅತ್ಯಮೂಲ್ಯವಾದ ಒಂದು ಕೊಹಿನೂರು ವಜ್ರನೇ ಕಳ್ಕೊಂಡಷ್ಟು ನಮಗೆ ಒಳಗಡೆ ಇದೆ. ಆದರೂ ಅಣ್ಣವರು ಅಜರಾಮರವಾಗಿದ್ದಾರೆ. ಅವರು ಇವತ್ತು ಇಲ್ಲ ಅಂದರೆ ನಾವು ನಂಬೋಕ್ಕಾಗಲ್ಲ. ಅವರು ಕನಸು ಮಾತ್ರ ಅಂತ ಅನ್ನೋಕ್ಕಾಗಲ್ಲ. ಅವರು ಸದಾಕಾಲ ನಮ್ಮಲ್ಲಿ ಜನಮಾನಸದಲ್ಲಿ ಉಳ್ಕೊಂಡಿದ್ದಾರೆ. ಅವರ ಒಂದು ನಡ್ಸ್ಕೊಂಬಂದಿರ್ತಕ್ಕಂಥ ದಾರಿಯಲ್ಲಿ ನಾವು ಬೆಳಿಬೇಕು. ನಾವು ಭಾಳಷ್ಟು ಸಿಂಪ್ಲಿಸಿಟಿ ಆಗಿರಬೇಕು. ಸಾಧಾರಣ ವ್ಯಕ್ತಿಗಳಂಗೆ ಒಂದು ಒಳ್ಳೆ ಜೀವನನ ಮಾಡಬೇಕಂತ ಅಣ್ಣವ್ರು ಕಲಿಸ್ಕೊಟ್ಟಿದ್ದಾರೆ. ಆ ಒಂದು ಖುಷಿ ಆಗ್ತಾಯಿದೆ. ಅಣ್ಣವ್ರನ್ನ ಒಂದು ಜನಮಾನದಲ್ಲಿ ಪ್ರತಿಯೊಬ್ಬರು ಸಹ ನೆನೆಸ್ಕೊಂಡು ಇವತ್ತು ರಾಜ್ಕುಮಾರ್ ಸರ್ ಅವರ ಪುಣ್ಯಸ್ಮರಣೆನ ಆಚರಣೆ ಮಾಡೋದಕ್ಕೆ ನಮಗೆ ತೃಪ್ತಿ ಆಗ್ತಾಯಿದೆ ಸರ್. ನೀವು ರಾಜ್ಕುಮಾರ್ ಅವರ ಹೋಲಿಕೆಯನ್ನು ಹೊಂದಿದ್ದೀರಾ. ಯಾವ ರೀತಿ ಜನರಿಗೆ ಅಂದರೆ ಒಂದು ರಾಜ್ಕುಮಾರ್ ಅವರು ಈ ಥರ ಮಾಡ್ತಿದ್ರು, ಆ ಥರ ಮಾಡ್ತಿದ್ರು ಅಂದರೆ ನೀವು ಯಾವ ಥರ ಅವರಿಗೆ ಸ್ಪಂದಿಸ್ತಾ ಇದ್ದೀರಿ ಸರ್? ರಾಜ್ಕುಮಾರ್ ಅವರು ಪ್ರತಿಯೊಂದು ಕ್ಷಣವೂ ಸಹ ಅದ್ಭುತವಾಗಿ ಕಳೆದಂಥ ವ್ಯಕ್ತಿ ಸರ್. ಯಾಕಂದರೆ ಅವರು ಸಿನಿಮಾಗಳಲ್ಲದೆ ಅಲ್ಲದೆ ನಿಜ ಜೀವನದಲ್ಲೂ ಸಹ ಅವರು ಭಾಳ ಅದ್ಭುತವಾಗಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್. ಎಲ್ರಿಗೂ ಪ್ರೀತಿಸ್ಬೇಕು, ಎಲ್ಲರನ್ನ ಗೌರವಿಸ್ಬೇಕು. ಪ್ರತಿಯೊಬ್ಬ ದ್ವೇಷ ಇರ್ತಕ್ಕಂಥವ್ರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕು. ಮುಳ್ಳು ಚುಚ್ಚಿದ್ರೆ ಹೂ ಕೊಡ್ತಕ್ಕಂಥ ಒಂದು ಭಾವನೆ ಇರ್ತಕ್ಕಂಥ ರಾಜ್ಕುಮಾರ್ ಸರ್ ಶಾಂತ ಸ್ವಭಾವ ವ್ಯಕ್ತಿ. ಅವ್ರು ಯಾವಾಗಲೂ ಶ್ವೇತವರ್ಣದಲ್ಲಿ ಇರ್ತಿದ್ರು. ಅವರು ಒಂದು ಈ ಮುಂದಿನ ಪೀಳಿಗೆಗೂ ಸಹ ರಾಜ್ಕುಮಾರ್ ಈಗ ಈ ಥರ ನಟನೆ ಮಾಡ್ತಾ ಇದ್ರು ಅಂತ ತೋರಿಸ್ಬೇಕಂತ ನನ್ನ ಆಸೆ ಸರ್. ಪ್ರತಿಯೊಬ್ಬರಿಗೂ ಮುಟ್ಟಬೇಕಂತ ನನ್ನ ಆಸೆ ಸರ್. ಬಳ್ಳಾರಿ ಭಾಗದಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್, ಡ್ರಾಮಾ ಫೀಲ್ಡಿಂದ ಬಂದವನು, ನಾಟಕಗಳೆಲ್ಲ ಮಾಡಿದ್ದೀನಿ. ಈಗ ಇತ್ತೀಚೆಗೆ ಕರಿತಾ ಇದ್ದಾರೆ, ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ನೋಡಿಬಿಟ್ಟು ಕರಿತಾ ಇದ್ದಾರೆ ಸರ್. ಅವ್ರ ಥರ ಒಂದು ಆ್ಯಕ್ಟಿಂಗ್ ಮಾಡಿಕೊಡಿ ಅಂತ, ಸಣ್ಣ ಪಾತ್ರಗಳಿದೆ ಬನ್ನಿ ಅಂತ ಕರಿತಿದ್ದಾರೆ ಸರ್. ಅಣ್ಣವರ ಇಷ್ಟವಾದ ಪಾತ್ರದ ಬಗ್ಗೆ ಏನಾದರೂ ಒಂದು ಇಷ್ಟವಾದ ಪಾತ್ರ ಅಂದರೆ ಸರ್, ಅಣ್ಣವರು ಯಾವಾಗಲೂ ಅದ್ಭುತವಾಗಿ ಒಂದು ಮಾತು ಹೇಳ್ತಿದ್ರು. ನಾವು ಕರ್ನಾಟಕದಲ್ಲಿ ಕನ್ನಡಾಂಬೆಗೋಸ್ಕರ, ಕನ್ನಡ ನೆಲ ಜಲ ಭಾಷೆಗೋಸ್ಕರ ಬದುಕಬೇಕು, ಕನ್ನಡಿಗರ ಪ್ರೀತಿನ ಗೆಲ್ಲಬೇಕು ಅಂತ ಹೇಳ್ತೀವಿ ಸರ್. ಅದು ತುಂಬ ಖುಷಿ ಆಗುತ್ತೆ ಸರ್. ಗೀತೆ ಹಾಡ್ತೀನಿ ಸರ್. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ. ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ. ಹಗಲಲ್ಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ನಾ ಕಾಣದೆ. ಧನ್ಯವಾದ.